ಶಾಸಕ ಮುನಿರತ್ನ ಜಾತಿ ನಿಂದನೆಯ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಒಂದು ರೀತಿಯ ಅಸ್ತ್ರ ಸಿಕ್ಕಂತಾಗಿದೆ. ಈ ಮತ್ತೆ ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು ಸಚಿವರೇನಿದ್ದಾರೆ ಇವರು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂದಾಗಿರೋದು. ಶಾಸಕನ ವಿರುದ್ಧ ಒಕ್ಕಲಿಗ ಸಮುದಾಯ ಸಿಡಿದೆದ್ದಿದೆ. ಶಾಸಕ ಮುನಿರತ್ನ ವಿರುದ್ಧ ಸಿದ್ದರಾಮಯ್ಯಗೆ ದೂರು. ಮುನಿರತ್ನ ವಿರುದ್ಧ ಒಕ್ಕಲಿಗ ಸಮುದಾಯದ ಸಚಿವರು ಶಾಸಕರು ಈಗಾಗಲೇ ಸಿದ್ದರಾಮಯ್ಯ ಅವರ ಹತ್ರ ದೂರನ್ನ ನೀಡಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕು, ಯಾವುದೇ ಕಾರಣಕ್ಕೂ ಸಾಫ್ಟ್ ಕಾರ್ನರ್ ಬೇಡ, ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಇವರೆಲ್ಲರೂ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಕ್ಕಲಿಗ ಸಚಿವರು ಶಾಸಕರು ಎಲ್ಲರೂ ಸೇರಿ ಈಗ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮುನಿರತ್ನ ಅವರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸಾಫ್ಟ್ ಕಾರ್ನರ್ ಬೇಡವೇ ಬೇಡ, ಅವರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಮುನಿರತ್ನ ವಿರುದ್ಧ ಒಕ್ಕಲಿಗ ಸಚಿವರು ಶಾಸಕರು ಹರಿಹಾಯ್ತಾ ಇದ್ದಾರೆ. ಯಾವ ಹಂತವನ್ನ ತಲುಪಬಹುದು, ಇದು ಏನು ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಶಾಸಕರಾದಂಥ ಮುನಿರತ್ನ ಅವರು ಆಡಿರ್ತಕ್ಕಂತಹ ಮಾತುಗಳು, ಆಡಿಯೋ ಏನು ಈಗಾಗಲೇ ವೈರಲ್ ಆಗಿರ್ತಕ್ಕಂಥದ್ದು ಮತ್ತು ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಮುನಿರತ್ನ ಅವರನ್ನ ಬಂಧನ ಮಾಡಿದೆ. ಇದರ ಜೊತೆಗೆ ಒಕ್ಕಲಿಗ ಸಮುದಾಯ ಈಗಾಗಲೇ ಒಂದು ರೀತಿಯಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರತಕ್ಕಂಥ ಕೆಲಸವನ್ನು ಇವತ್ತು ಮಾಡೋಕ್ಕೆ ಹೊರಟಿದೆ. ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದ ಶಾಸಕರು ಮತ್ತು ಸಚಿವರು ಏನಿದ್ದಾರೆ CM ಸಿದ್ದರಾಮಯ್ಯ ಅವ್ರನ್ನ ಈಗಷ್ಟೇ ಭೇಟಿ ಮಾಡೋಕ್ಕೆ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಭೇಟಿ ಮಾಡಿ ಅವ್ರಿಗೊಂದು ದೂರು ಕೊಡೋರಿದ್ದಾರೆ. ಒಕ್ಕಲಿಗ ಜಾತಿ ಬಗ್ಗೆ ಮತ್ತು ದಲಿತರ ಬಗ್ಗೆ ಸಾಕಷ್ಟು ಅವಹೇಳನಕಾರಿಯಾದಂಥ ಮಾತನ್ನು ಹೇಳಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿಯ ಮಾತುಗಳನ್ನು ಆಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಯಾವುದೇ ಕಾರಣಕ್ಕೂ ಅವರ ಮೇಲೆ ಸಾಫ್ಟ್ ಕಾರ್ನರನ್ನು ಸರ್ಕಾರ ತೋರಿಸಬಾರ್ದು. ಜನಪ್ರತಿನಿಧಿ ಆದರೂ ಕೂಡ ಅವರ ಮೇಲೆ ಕಠಿಣ ಕ್ರಮ ಆಗಲೇಬೇಕು ಅನ್ನುವಂಥ ಒತ್ತಡವನ್ನು ಈಗ ಒಕ್ಕಲಿಗ ಶಾಸಕರ ನಿಯೋಗ ಮಾಡೋಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಈಗಷ್ಟೇ ಭೇಟಿಗೆ ಆಗಮಿಸಿದ್ದಾರೆ. ಈ ವೇಳೆ ಒಂದಷ್ಟು ಒತ್ತಡವನ್ನು CM ಮೇಲೆ ಹೇರಿದ್ದೇ ಆದಲ್ಲಿ ಮತ್ತಷ್ಟು ಮುನಿರತ್ನ ಅವರಿಗೆ ಸಂಕಷ್ಟ ಎದುರಾಗಬಹುದು. ಒಂದು ವೇಳೆ ಏನಾದರೂ ಸರ್ಕಾರ ಸಾಫ್ಟ್ ಕಾರ್ನರ್ ಆಗಿದ್ದೇ ಆದಲ್ಲಿ ಒಂದಷ್ಟು ಅವರು ಹೊರಗೆ ಬರ್ತಕ್ಕಂಥದ್ದು, ಈ ಕೇಸ್ನಿಂದ ಬೇಲ್ ತೆಗೆದುಕೊಂಡು ಬರ್ತಕ್ಕಂಥದ್ದು ಬಹಳ ಆರಾಮ ಆಗ್ತಾ ಇತ್ತು. ಈಗ ಸರ್ಕಾರದ ಪ್ರಮುಖ ಭಾಗ ಆಗಿರ್ತಕ್ಕಂಥ ಶಾಸಕರು ಸಚಿವರೇ ಒತ್ತಡವನ್ನು ಹೇರೋದ್ರಿಂದ ಸಹಜವಾಗಿ ಮುನಿರತ್ನವ್ರಿಗೆ ಇನ್ನಷ್ಟು ಸಂಕಷ್ಟ ಆಗುತ್ತೆ. ಈ ಒಂದು ಈಗಾಗಲೇ ಏನೋ ಅವರು ಕೇಸನ್ನು ಎದುರಿಸ್ತಾ ಇದ್ದಾರೆ. ಆಡಿಯೋ ಶಾಂಪಲ್ಸ್ಗಳನ್ನು ಕೂಡ ಮುನಿರತ್ನವರ ವಿರುದ್ಧ ಪಡಿಲಾಗ್ತಾ ಇದೆ. ಅವೇನಾದರೂ ಸಾಬೀತಾಗಿದ್ದೇ ಆದಲ್ಲಿ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಬೇಕನ್ನುವಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಬಹುದು. ಯಾಕಂದರೆ ಕಾಂಗ್ರೆಸ್ ಯಾವಾಗಲೂ ಕೂಡ ನಾವು ದಲಿತರ ಪರವಾಗಿರ್ತಕ್ಕಂತಹ ಸರ್ಕಾರ ಅನ್ನುವಂಥ ಮಾತುಗಳನ್ನು ಹೇಳ್ಕೊಂಡು ಬರ್ತಾ ಇದ್ದೆ. ಆ ನಿಟ್ಟಿನಲ್ಲಿ ಇವತ್ತಿನ ಏನು ಬಿಜೆಪಿ ಒಕ್ಕಲಿಗರ ನಿಯೋಗ ಏನಿದೆ, ಒಕ್ಕಲಿಗರ ನಿಯೋಗ ಬಹಳ ಪಾತ್ರವನ್ನು ವಹಿಸುತ್ತೆ ಮುನಿರತ್ನ ಅವರ ಮೇಲೆ ಇನ್ನಷ್ಟು ಕೇಸ್ ಸ್ಟ್ರಾಂಗ್ ಆಗೋಕೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಶಾಸಕ ಮುನಿರತ್ನ ಜಾತಿ ನಿಂದನೆಯ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಒಂದು ರೀತಿಯ ಅಸ್ತ್ರ ಸಿಕ್ಕಂತಾಗಿದೆ. ಈ ಮತ್ತೆ ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು ಸಚಿವರೇನಿದ್ದಾರೆ ಇವರು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂದಾಗಿರೋದು. ಶಾಸಕನ ವಿರುದ್ಧ ಒಕ್ಕಲಿಗ ಸಮುದಾಯ ಸಿಡಿದೆದ್ದಿದೆ. ಶಾಸಕ ಮುನಿರತ್ನ ವಿರುದ್ಧ ಸಿದ್ದರಾಮಯ್ಯಗೆ ದೂರು. ಮುನಿರತ್ನ ವಿರುದ್ಧ ಒಕ್ಕಲಿಗ ಸಮುದಾಯದ ಸಚಿವರು ಶಾಸಕರು ಈಗಾಗಲೇ ಸಿದ್ದರಾಮಯ್ಯ ಅವರ ಹತ್ರ ದೂರನ್ನ ನೀಡಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕು, ಯಾವುದೇ ಕಾರಣಕ್ಕೂ ಸಾಫ್ಟ್ ಕಾರ್ನರ್ ಬೇಡ, ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಇವರೆಲ್ಲರೂ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಕ್ಕಲಿಗ ಸಚಿವರು ಶಾಸಕರು ಎಲ್ಲರೂ ಸೇರಿ ಈಗ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮುನಿರತ್ನ ಅವರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸಾಫ್ಟ್ ಕಾರ್ನರ್ ಬೇಡವೇ ಬೇಡ, ಅವರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಮುನಿರತ್ನ ವಿರುದ್ಧ ಒಕ್ಕಲಿಗ ಸಚಿವರು ಶಾಸಕರು ಹರಿಹಾಯ್ತಾ ಇದ್ದಾರೆ. ಯಾವ ಹಂತವನ್ನ ತಲುಪಬಹುದು, ಇದು ಏನು ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಶಾಸಕರಾದಂಥ ಮುನಿರತ್ನ ಅವರು ಆಡಿರ್ತಕ್ಕಂತಹ ಮಾತುಗಳು, ಆಡಿಯೋ ಏನು ಈಗಾಗಲೇ ವೈರಲ್ ಆಗಿರ್ತಕ್ಕಂಥದ್ದು ಮತ್ತು ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಮುನಿರತ್ನ ಅವರನ್ನ ಬಂಧನ ಮಾಡಿದೆ. ಇದರ ಜೊತೆಗೆ ಒಕ್ಕಲಿಗ ಸಮುದಾಯ ಈಗಾಗಲೇ ಒಂದು ರೀತಿಯಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರತಕ್ಕಂಥ ಕೆಲಸವನ್ನು ಇವತ್ತು ಮಾಡೋಕ್ಕೆ ಹೊರಟಿದೆ. ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದ ಶಾಸಕರು ಮತ್ತು ಸಚಿವರು ಏನಿದ್ದಾರೆ CM ಸಿದ್ದರಾಮಯ್ಯ ಅವ್ರನ್ನ ಈಗಷ್ಟೇ ಭೇಟಿ ಮಾಡೋಕ್ಕೆ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಭೇಟಿ ಮಾಡಿ ಅವ್ರಿಗೊಂದು ದೂರು ಕೊಡೋರಿದ್ದಾರೆ. ಒಕ್ಕಲಿಗ ಜಾತಿ ಬಗ್ಗೆ ಮತ್ತು ದಲಿತ
ಬಗ್ಗೆ, ದಲಿತರ ಬಗ್ಗೆ ಸಾಕಷ್ಟು ಅವಹೇಳನಕಾರಿಯಾದಂಥ ಮಾತನ್ನು ಹೇಳಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿಯ ಮಾತುಗಳನ್ನು ಆಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಯಾವುದೇ ಕಾರಣಕ್ಕೂ ಅವರ ಮೇಲೆ ಸಾಫ್ಟ್ ಕಾರ್ನರನ್ನು ಸರ್ಕಾರ ತೋರಿಸಬಾರ್ದು. ಜನಪ್ರತಿನಿಧಿ ಆದರೂ ಕೂಡ ಅವ್ರ ಮೇಲೆ ಕಠಿಣ ಕ್ರಮ ಆಗಲೇಬೇಕನ್ನುವಂಥ ಒತ್ತಡವನ್ನು ಈಗ ಒಕ್ಕಲಿಗ ಶಾಸಕರ ನಿಯೋಗ ಮಾಡೋಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಈಗಷ್ಟೇ ಭೇಟಿಗೆ ಆಗಮಿಸಿದ್ದಾರೆ. ಈ ವೇಳೆ ಒಂದಷ್ಟು ಒತ್ತಡವನ್ನು CM ಮೇಲೆ ಹೇರಿದ್ದೇ ಆದಲ್ಲಿ ಮತ್ತಷ್ಟು ಮುನಿರತ್ನ ಅವರಿಗೆ ಸಂಕಷ್ಟ ಎದುರಾಗ್ಬೋದು. ಒಂದು ವೇಳೆ ಏನಾದರೂ ಸರ್ಕಾರ ಸಾಫ್ಟ್ ಕಾರ್ನರ್ ಆಗಿದ್ದೇ ಆದಲ್ಲಿ ಒಂದಷ್ಟು ಅವರು ಹೊರಗೆ ಬರ್ತಕ್ಕಂಥದ್ದು, ಈ ಕೇಸ್ನಿಂದ ಬೇಲ್ ತೆಗೆದುಕೊಂಡು ಬರ್ತಕ್ಕಂಥದ್ದು ಭಾಳ ಆರಾಮ ಆಗ್ತಾ ಇತ್ತು. ಈಗ ಸರ್ಕಾರದ ಪ್ರಮುಖ ಭಾಗ ಆಗಿರ್ತಕ್ಕಂಥ ಶಾಸಕರು, ಸಚಿವರೇ ಒತ್ತಡವನ್ನು ಹೇರೋದ್ರಿಂದ ಸಹಜವಾಗಿ ಮುನಿರತ್ನವ್ರಿಗೆ ಇನ್ನಷ್ಟು ಸಂಕಷ್ಟ ಆಗುತ್ತೆ. ಈ ಒಂದು ಈಗಾಗಲೇ ಏನೋ ಅವರು ಕೇಸನ್ನು ಎದುರಿಸ್ತಾ ಇದ್ದಾರೆ. ಆಡಿಯೋ ಶಾಂಪಲ್ಸ್ಗಳನ್ನು ಕೂಡ ಮುನಿರತ್ನವರ ವಿರುದ್ಧ ಪಡಿಲಾಗ್ತಾ ಇದೆ. ಅವೇನಾದರೂ ಸಾಬೀತಾಗಿದ್ದೇ ಆದಲ್ಲಿ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಬೇಕನ್ನುವಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗ್ಬೋದು. ಯಾಕಂದರೆ ಕಾಂಗ್ರೆಸ್ ಯಾವಾಗಲೂ ಕೂಡ ನಾವು ದಲಿತರ ಪರವಾಗಿರ್ತಕ್ಕಂತಹ ಸರ್ಕಾರ ಅನ್ನುವಂಥ ಮಾತುಗಳನ್ನು ಹೇಳ್ಕೊಂಡು ಬರ್ತಾ ಇದ್ದೆ. ಆ ನಿಟ್ಟಿನಲ್ಲಿ ಇವತ್ತಿನ ಏನು BJP ಒಕ್ಕಲಿಗರ ನಿಯೋಗ ಏನಿದೆ, ಒಕ್ಕಲಿಗರ ನಿಯೋಗ ಬಹಳ ಪಾತ್ರವನ್ನು ವಹಿಸುತ್ತೆ. ಮುನಿರತ್ನ ಅವರ ಮೇಲೆ ಇನ್ನಷ್ಟು ಕೇಸ್ ಸ್ಟ್ರಾಂಗ್ ಆಗೋಕೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಮುನಿರತ್ನ ವಿರುದ್ಧ ಜಾತಿ ನಿಂದನೆಯ ವಿಚಾರ ಏನು ಕೇಳಿ ಬರ್ತಾ ಇದೆ, ಇದನ್ನೇ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದೆ. ಜಾತಿ ನಿಂದನೆಯ ವಿಚಾರ ಮತ್ತು ಬಿಜೆಪಿಯ ಹಿಡನ್ ಅಜೆಂಡಾ ಇದು ಅಂತ ಹೇಳಿ ಬಿಂಬಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಬಿಜೆಪಿ ನಿಲುವಿನ ಮುಖವಾಡ ಕಳಚೋದಕ್ಕೆ ಮೆಗಾ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿಕೊಳ್ತಾ ಇದೆ. ಇದನ್ನ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ದಲಿತ ವಿರೋಧಿ ಬಿಜೆಪಿ ಅಂತ ಬಿಂಬಿಸೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಡಿಕೆಶಿ ಬೆಂಗಳೂರಿಗೆ ಬಂದ ಬಳಿಕ ಹೋರಾಟಕ್ಕೆ ಸ್ಕೆಚ್ ಅನ್ನ ರೂಪಿಸಲಾಗಿದೆ. ಕೆಪಿಸಿಸಿಯ SC ಘಟಕದ ಅಧ್ಯಕ್ಷ ಧರ್ಮಸೇನಾ ಅವರ ಜೊತೆಗೆ ಒಂದು ಕಿರು ಸಂದರ್ಶನ ನೋಡೋಣ. PCC SC ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಧರ್ಮಸೇನಾ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ತಮ್ಮ ಸಮುದಾಯದ ಬಗ್ಗೆ ಮಾಜಿ ಸಚಿವರು, ಹಾಲಿ ಶಾಸಕರು ಮುನಿರತ್ನ ಅವರು ಆಡಿರ್ತಕ್ಕಂಥ ಮಾತನ್ನು ಕೇಳಿದ್ರಿ. ಅವರ ನಿಲುವು ಯಾವ ರೀತಿ ಇದೆ ಅನ್ನುವಂಥದ್ದು ಕೂಡ ಈ ಮಾತುಗಳಿಂದ ಸ್ಪಷ್ಟ ಆಗುತ್ತೆ. ತಾವು ಆ ಸಮುದಾಯ ಪ್ರತಿನಿಧಿಸ್ತೀರಿ, ಏನು ಅನಿಸುತ್ತೆ ಸರ್? ನನಗೆ ಗೊತ್ತಿರ್ಬೋದು, ಇದು ಕ್ಷೇತ್ರಕ್ಕೋ ಬೆಂಗಳೂರಿಗೋ ಸೀಮಿತ ಆಗಿಲ್ಲ. ದಿಸ್ ಇಸ್ ನ್ಯಾಷನಲ್ ಇಶ್ಯೂ ಆ್ಯಂಡ್ ಇಂಟರ್ನ್ಯಾಷನಲ್ ಇಶ್ಯೂ. ಈ ದೇಶಕ್ಕೆ ಸ್ವತಂತ್ರ ಬಂದು 77 ವರ್ಷ ಆದ್ರೂ ಕೂಡ ಒಬ್ಬ ಶಾಸಕ ಸಾಮಾನ್ಯ ಜನರ ಹತ್ರ ಹೇಗೆ ನಡ್ಕೊಳ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕು. ಇಡೀ ಪ್ರಪಂಚದಲ್ಲಿ ಇದೇ ಥರದ ಹೋರಾಟಗಳು ಬೇಕಾದಷ್ಟು ನಡೀತಾ ಇದೆ. ಅಲ್ಲೂ ಕೂಡ ಹೋರಾಟಗಾರರು ದೊಡ್ಡ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ವನಿಗಳು ಎತ್ತುತ್ತಾರೆ. ನಿಮಗೆ ಬೇಕಾಬಿಟ್ಟು ಏನು ಅಸ್ಪೃಶ್ಯ ಜನಾಂಗದವರು ಅಂತಂದರೆ ನಿಮ್ಗೆ ಲೆಕ್ಕಕ್ಕೆ ಇಲ್ವಾ ಆಗಿದ್ರೆ? ನೀವು ಯಾವ ರೀತಿಯಾದಂಥ ಹೋರಾಟ ಎತ್ತೀರಿ, ಯಾವ ಧ್ವನಿ ಎತ್ತೀರಿ ಹೇಳಿ? ಖಂಡಿತ ಸರ್, ನಾವು ಇದು ಪಕ್ಷದ ಅಡಿನಲ್ಲಿ ಚರ್ಚೆ ಮಾಡ್ತೀವಿ. ನಮ್ಮ ಅಧ್ಯಕ್ಷರು ಅಮೆರಿಕಾದಲ್ಲಿದ್ದಾರೆ. ಕೂಡಲೇ ನಾನು ನಮ್ಮ ರಾಷ್ಟ್ರ ಅಧ್ಯಕ್ಷರನ್ನು ಕೂಡ ಕರೆಸ್ಕೊಳ್ತೀನಿ. ಅವ್ರು ಈಗ ತಾನೇ 10ನೇ ತಾರೀಕು ಬಂದು ಹೋಗಿದ್ದಾರೆ. ಮತ್ತೆ ಕರೆಸ್ಕೊಳ್ತೀನಿ. ಇಂಥ ಇಶ್ಯೂ ಆಗಬಾರ್ದು ಅಂತಂದರೆ ನಿಮ್ಮ ಅವಶ್ಯಕತೆ ಇದೆ, ವಾಪಸ್ ಬನ್ನಿ ಸರ್ ಮತ್ತೆ ಅಂತ ಹೇಳ್ತೀನಿ. ಇಡೀ ನಮ್ಮ ಪಕ್ಷದಲ್ಲಿ ಇವಾಗ ನಾನು ಹೆಚ್ಚು ಕಡಿಮೆ ನನ್ನ ಹತ್ರ ಪದಾಧಿಕಾರಿಗಳ ಪಟ್ಟಿನೇ ಹೆಚ್ಚು ಕಡಿಮೆ 13,000 ಜನರದ್ದು ಪಟ್ಟಿ ಇದೆ. ಒಂದೊಂದು ಬ್ಲ್ಯಾಕಲ್ಲಿ 50 ಜನ ಹೇಳಿದ್ದೆ, 25 ಅಂತೂ ಮಾಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಕಮಿಟಿಗಳು ಒಂದೊಂದು ಸಮಿತಿನಲ್ಲಿ 200-300 ಜನ ಇದ್ದಾರೆ. ರಾಜ್ಯ ಮಟ್ಟದ ಪದಾಧಿಕಾರಿಗಳಿದ್ದಾರೆ. ಎಲ್ಲ ಒಟ್ಟು ನಾವು 15,000 ಮೇಲೆ ಪದಾಧಿಕಾರಿಗಳಿದ್ದೀವಿ. ಎಲ್ಲರೂ ಅಭಿಪ್ರಾಯ ಕೇಳ್ತೀವಿ. ಈಗಾಗಲೇ ಕ್ಷೇತ್ರವಾರದಲ್ಲಿ ಇವತ್ತು ನಾವು ಕಂಪ್ಲೇಂಟ್ಗಳು ಕೊಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಧರ್ಮಸೇನಾ ಅವರ ಮಾತು. ಈ ಒಂದು ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸೋಲ್ಲ, ಮುಂದೆ ದೊಡ್ಡ ಮಟ್ಟದ ಹೋರಾಟವನ್ನು AICC ಅಧ್ಯಕ್ಷರು ಮತ್ತು KPCC ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತೇವೆ. ಮುನಿರತ್ನವರು ಶಾಸಕ ಸ್ಥಾನಕ್ಕೆ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡಬೇಕು. ಅವ್ರು ಕೊಡದೆ ಹೋದರೆ ಅವರ ವಜಾ ಆಗುವವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರತಿಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.